ಸುತ್ತಲೂ ಭೋರ್ಗರೆಯುವ ಪ್ರವಾಹ, ಮನೆಯಲ್ಲಿ ಜನ. ಮನೆಯ ಮೊದಲ ಮಹಡಿಯಲ್ಲಿ ಇಡೀ ಕುಟುಂಬ ಸಿಲುಕಿಕೊಂಡಿತ್ತು. ಪ್ರವಾಹದ ನೀರು ಹರಿದು ಬಂದಿದೆ. ಕುಟುಂಬ ದಿಕ್ಕು ತೋಚದೆ ಕಂಗಾಲಾಗಿದೆ. ಒಂದೊಂದು ದೃಶ್ಯವೂ ಕೂಡ ಭಯಾನಕ, ಭಯಂಕರ, ಎದೆ ನಡುಗಿಸುವಂತಹ ಸನ್ನಿವೇಶ. ಗಮನಿಸ್ತಾ ಇದ್ದೀರಿ, ಪ್ರವಾಹದ ನೀರು ಕೆಸರು ಸಮೇತ ಯಾವ ರೀತಿಯಾಗಿ ವಸ್ತುಗಳನ್ನೆಲ್ಲವನ್ನ ಕೂಡ ತನ್ನ ಜೊತೆಗೆ ಹೊತ್ತೊಯ್ತಾ ಇದೆ ಅಂತ. ಮೊದಲನೇ ಮಹಡಿಯಲ್ಲಿ ಜನ ಇದ್ದಾರೆ. ಈ ಕಡೆ ಬರೋ ಹಾಗೂ ಇಲ್ಲ, ಆ ಕಡೆ ಅಲ್ಲಿದ್ರೂ ಕೂಡ ನಾವು ಸೇಫು ಅನ್ನೋ ಭಾವನೆಯೂ ಇಲ್ಲ. ಯಾವ ಕ್ಷಣದಲ್ಲಿ ಆ ಕಟ್ಟಡ ಬೇಕಾದರೂ ಬೀಳಬಹುದು. ಇಡೀ ಬೆಟ್ಟ ಗುಡ್ಡವನ್ನೇ ಈ ರೀತಿ ಹೊತ್ತು ಬಂದಿರುವಂತಹ ಪ್ರವಾಹಕ್ಕೆ ಆ ಮನೆ ಏನೋ ಹೆಚ್ಚಲ್ಲ. ಜೀವವನ್ನು ಕೈಯಲ್ಲಿ ಹಿಡಿದು ದೇವ್ರ ಮೇಲೆ ಭಾರ ಹಾಕಿ ಅವರು ಆ ಮೊದಲನೇ ಮಹಡಿಯಲ್ಲಿ ನಿಂತಿದ್ರು. ಇದು ಮತ್ತೊಂದು ಭೀಕರ ದೃಶ್ಯ. ಆ ಪ್ರವಾಹದ ಭೀಕರತೆ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸುತ್ತಲೂ ಪ್ರವಾಹದ ನೀರು, ವಸ್ತುಗಳೆಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದೆ. ಪಕ್ಕದಲ್ಲಿದ್ದಂತಹ ಒಂದು ಮನೆಯೂ ಕೂಡ ಕಂಪ್ಲೀಟ್ ಆಗಿ ಬಿದ್ದು ಹೋಯಿತು. ಯಾವ ಕಡೆ ಕೂಡ ಹೋಗೋಕೆ ಆಪ್ಷನ್ನೇ ಇಲ್ಲ, ಅವ್ರಿಗೆ ಅವಕಾಶವೇ ಇಲ್ಲ. ಒಂದು ಹೆಜ್ಜೆ ಆಚೆ ಇಡೋದಕ್ಕೂ ಕೂಡ ಆಗೋದಿಲ್ಲ. ಅದೃಷ್ಟ ಇದ್ದರೆ ಅಲ್ಲೇ ನಿಂತು ಬದುಕಬೇಕು. ಹಣೆ ಬರಹ ಇಷ್ಟೇ ಆಯಸ್ಸು ಅಂತ ಹೇಳಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಅಂತಹ ಸಂದಿಗ್ಧ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೂ ಕೂಡ ಅವಕಾಶ ಇಲ್ಲ. ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ? ವಿಷಯ ಗೊತ್ತಾದರೂ ಕೂಡ ಸಿಬ್ಬಂದಿ ಹೇಗೆ ಬರೋಕ್ಕಾಗುತ್ತೆ ಆ ಜಾಗಕ್ಕೆ? ಸಾಧ್ಯವೇ ಇಲ್ಲ. ಅಂತಹ ಒಂದು ದುಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು. ಊರಿಗೆ ಊರೇ ಸರ್ವನಾಶವಾಗಿದೆ. ಅಲ್ಲೊಂದು ಇಲ್ಲೊಂದು ಕಟ್ಟಡ ಮಾತ್ರ ಕಾಣಸಿಗ್ತಾ ಇದೆ. ವಾಹನಗಳು ಎಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದೆ. ಅದೃಷ್ಟ ಇದ್ದವರು ಬದುಕುಳಿದಿದ್ದಾರೆ. ಆದರೆ ಹಲವು ಮಂದಿ, ದುರಾದೃಷ್ಟದ ಸಂಗತಿ, ನಾಪತ್ತೆಯಾಗಿದ್ದಾರೆ. ಸಾವಿರಾರು ಮಂದಿ. ಎಲ್ಲಿ ಹುಡುಕೋದು ಅವ್ರನ್ನ? ದೊಡ್ಡ ಸವಾಲೀಗ. ಎಲ್ಲಿ ತನಕ ಈ ಪ್ರವಾಹ ಕೊಚ್ಕೊಂಡು ಹೋಗಿದೆ, ಅದರ ಅಂತಿಮ ಘಟ್ಟವನ್ನು ಯಾರೂ ಕೂಡ ಊಹೆ ಮಾಡೋದಕ್ಕಾಗೋದಿಲ್ಲ. ಹಲವರು ಕಣ್ಣೀರಿಡ್ತಿದ್ದಾರೆ. ನಮ್ಮವರು ಕಣ್ಮರೆಯಾಗಿದ್ದಾರೆ, ಹುಡುಕೊಡಿ, ಅದರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ದಯವಿಟ್ಟು ಕೊಡಿ ಅಂತ. ಈ ರೀತಿ ಮೃತಪಟ್ಟವರ ಪೈಕಿ ಅಥವಾ ನಾಪತ್ತೆಯಾದವರ ಪೈಕಿ ನೇಪಾಳದ ಪ್ರವಾಸಕ್ಕೆ ತೆರಳಿದವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನೇಪಾಳವನ್ನು ನೋಡಬೇಕು, ಪ್ರವಾಸಿ ತಾಣಗಳನ್ನು ಕಣ್ತುಂಬಿಕೊಳ್ಬೇಕು. ಆ ಕ್ಷಣಗಳನ್ನು ನಮ್ಮ ಜೀವನ ಪರ್ಯಂತ ಅತ್ಯಂತ ಅಮೂಲ್ಯ ಕ್ಷಣಗಳನ್ನಾಗಿ ನಾವು ಸಂಗ್ರಹಿಸಿ ಇಟ್ಕೊಳ್ಬೇಕು. ಲೈಫ್ ಟೈಮ್ ಮೆಮೊರಿ ಅಂತ ಹೇಳ್ತೀವಲ್ಲ, ಆ ರೀತಿಯ ಒಂದು ಮೆಮೊರಿಯನ್ನು, ಅದ್ಭುತವಾದ ಕ್ಷಣಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಹೋದವರು ಇಲ್ಲಿ ದಾರುಣ ಅಂತ್ಯವನ್ನು ಕಂಡಿರೋದು ನಿಜಕ್ಕೂ ಕೂಡ ದುರ್ದೈವ.